ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ಓಕೆ, ಇವತ್ತು ಗುಲಾಬ್ ಜಾಮೂನನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಓಕೆ, ಒಂದು ದೊಡ್ಡದಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಬೌಲ್ಗೆ 175 ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ಪೌಡರನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಆ ಸಕ್ಕರೆನ ಒಂದು ಖಾಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದೇ ಚಿಕ್ಕ ಬೌಲ್ ಸಕ್ಕರೆ ಸಾಕಾಗಲ್ಲ ಸ್ವೀಟ್ಗೆ, ಇನ್ನೂ ಒಂದು ಬೌಲ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಯಾಕಪ್ಪ ಅಂತಂದರೆ ಸ್ವೀಟ್ ಜಾಸ್ತಿ ಇತ್ತು ಅಂದರೆ ಬೇಗ ಹಾಳಾಗೋದಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಬೌಲ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮೀಡಿಯಮ್ ಹದದಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಕಾಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈ ಹದದಲ್ಲಿ ನಾನು ಕಾಯಿಸ್ಕೋಬೇಕಾಗುತ್ತೆ. ಒಂದು ಸ್ಮೂತು ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಒಂದು ಮೀಡಿಯಮ್ ಹದದಲ್ಲಿ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಇವಾಗ ಆಲ್ರೆಡಿ ಪಾಕನ ಮಾಡ್ಕೋಬೇಕಲ್ವ, ಸಕ್ಕರೆ ಪಾಕನ. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು 4-5 ಏಲಕ್ಕಿ ಕಾಯಿನ ಹಾಕ್ಕೊಂಡು ಸಕ್ಕರೆ ಪಾಕಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಉಂಡೆ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜ್ ಉಂಡೆಗಳನ್ನು ಕೂಡ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಒಂದು ಮೀಡಿಯಮ್ ರೀತಿಯಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಖಾಲಿ ಬಾಣಲಿಗೆ ಎಣ್ಣೆನ ಹಾಕಿ ಕರಿಯೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ತುಂಬ ಚೆನ್ನಾಗಿ ಕಾದಿದೆ ಎಣ್ಣೆ. ಇವಾಗ ನಾನು ಉಂಡೆಗಳನ್ನ ಏನು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಾದಿದೆ ಚೆನ್ನಾಗಿ ಎಣ್ಣೆ ಅಂತ. ಓಕೆ, ತುಂಬ ಚೆನ್ನಾಗಿ ಕಾದಿದೆ ಎಣ್ಣೆ. ಇವಾಗ ಎಲ್ಲದನ್ನು ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಜಾಮೂನ್ ಬಣ್ಣ ಬರೋವರೆಗೂ ಕೂಡ ಕರ್ಕೊಳ್ಬೇಕಾಗುತ್ತೆ. ಇವಾಗ ಕಲರ್ದು ಯಾವ ಜಾಮೂನ್ ಕಲರ್ ಬರೋವರೆಗೂ ನಾನು ಕರ್ಕೊಂಡ್ರೆ ಮಾತ್ರ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಕರ್ಕೊಳ್ಬೇಕಾಗುತ್ತೆ. ಓಕೆ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಾ ಹೋಗಿ. ಅದೇ ರೀತಿ ನಾನು ಹಾಕ್ತಕ್ಕಂಥ ವಿಡಿಯೋ ಎಲ್ಲ ಕೂಡ ನಿಮ್ಗೆ ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ಆಲ್ ಬೆಲ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ನೋಡಿ ಇನ್ನೂ ಕರಿಬೇಕಾಗುತ್ತೆ. ಇವಾಗಲೇ ತೆಗೆದುಬಿಟ್ರೆ ಇನ್ನು ಒಳಗಡೆ ಅದು ಚೆನ್ನಾಗಿ ಇಟ್ಟು ಬೆಂದಿರೋದಿಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಬಣ್ಣ ಚೇಂಜ್ ಆಗ್ತಾ ಇದೆ ಲೈಟಾಗಿ. ಇವಾಗ ನೋಡಿ ಜಾಮೂನ್ ಕಲರ್ ಬಣ್ಣ ಬಂತು. ಈ ಬಣ್ಣ ಬರೋವರೆಗೂ ನಾನು ಕರ್ಕೊಳ್ಬೇಕಾಗುತ್ತೆ. ಇವಾಗ ನಾನು ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಪಾಕ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಪಾಕ ಕೂಡ ರೆಡಿ ಆಯಿತು ಅಲ್ವಾ. ಇವಾಗ ನಾನು ಎಲ್ಲ ಜಾಮೂನನ್ನು ನಾನು ಕರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ನೋಡಿ ಈ ರೀತಿಯಾಗಿ ನಾನು ಕರ್ಕೊಂಡಿರೋದು, ಒಳಗಡೆ ಎಲ್ಲ ಹಸಿ ಆಗಿರಬಾರ್ದು, ಅದು ಹಿಟ್ಟಿಟ್ಟಾಗಿರಬಾರ್ದು. ಅದನ್ನು ತಿಂದು ಟೇಸ್ಟ್ ನೋಡಿದ್ದೀನಿ, ಚೆನ್ನಾಗಿ ಬಂದಿದೆ. ಓಕೆ, ಇವಾಗ ಜಾಮೂನನ್ನು ಜಾಸ್ತಿ ಬಿಸಿ ಇರುವಾಗ ಎಲ್ಲ ಕರೆದಿರ್ತಕ್ಕಂಥ ಜಾಮೂನ್ಗಳನ್ನ ಹಾಕಬಾರ್ದು. ಬಟ್ ಅದು ಸ್ವಲ್ಪ ಆರಿ ಉಗುರು ಬೆಚ್ಚಗೆ ಇರುತ್ತಲ್ವ ಆವಾಗ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಬಿಸಿ ಇರುವಾಗ ಹಾಕಿದರೆ ಅದು ಒಡ್ಕೊಂಡು ಬಿಡುತ್ತೆ ಬೇಗ, ಅದಕ್ಕೋಸ್ಕರ. ಇವಾಗ ನೋಡಿ ಒಂದು ಹಾಕಿ ನಾನು ನೋಡಿದ್ದೆ. ಇವಾಗ ಎಲ್ಲ ಕೂಡ ಆರಿದೆ. ಇವಾಗ ಇದು ಪಾಕ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಕೂಡ ಮಾಡ್ಕೋಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಓಕೆ, ತುಂಬ ಚೆನ್ನಾಗಿ ಬಂದಿದೆ, ನೀವು ಒಮ್ಮೆ ಟ್ರೈ ಮಾಡಿ. ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ.